ನೋಡಿ, ಸಿದ್ಧಗಂಗಾ ಸ್ವಾಮೀಜಿಯವರು ಶಿವಕುಮಾರ ಮಹಾಸ್ವಾಮಿಗಳು ಏನು 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಬಸವಾದಿ ಶರಣರು ಏನು ಅನುಭವ ಮಂಟಪದ ಮೂಲಕ ಒಂದು ಪರಿಕಲ್ಪನೆ ಕಾಯಕ ಮತ್ತು ದಾಸೋಹ ತತ್ವಗಳನ್ನ ಇವತ್ತು ಸಹ ಅವರು ಪ್ರಚಾರವನ್ನು ಮಾಡಿದರು. ಅದನ್ನು ಅನುಷ್ಠಾನಕ್ಕೆ ತಂದವರು ಪರಮ ಪೂಜ್ಯ ಸಿದ್ಧಗಂಗಾ ಮಠದ ಲಿಂಗೈಕ್ಯ ಶಿವಕುಮಾರ ಮಹಾಸ್ವಾಮಿಗಳು. ಅಲ್ಲಿ ಸುಮಾರು 10,000 ಮಕ್ಕಳಿಗೆ ಜಾತ್ಯತೀತವಾಗಿ ಅವ್ರಿಗೆ ಶಿಕ್ಷಣ, ಅನ್ನ ಮತ್ತು ಆಶ್ರಯವನ್ನು ಕೊಟ್ಟು ಇವತ್ತು ಲಕ್ಷಾಂತರ ಮಕ್ಕಳ ಭವಿಷ್ಯವನ್ನು ನಿರೂಪಣೆ ಮಾಡಿದ್ದಾರೆ, ಬೆಳಕಿಗೆ ತಂದಿದ್ದಾರೆ. ಅವರ ಹೆಸರನ್ನು ಇವತ್ತು ಸಹ ತುಮಕೂರು ವಿವಿಗಿಡುವುದು ಸೂಕ್ತ. ಯಾಕಂದರೆ ಆ ಕ್ಷೇತ್ರದಲ್ಲಿ ಅವರ ಕಾಯಕ ಕ್ಷೇತ್ರ ಇವತ್ತು ಸಹ ಅಲ್ಲಿ ಕರ್ಮಭೂಮಿ ಮಾಡಿದರೆ ಅದು ಸೂಕ್ತ ಆಗ್ತದೆ ಅನ್ನೋದು ನಂದು ಕೂಡ ಭಾವನೆ. ಚರ್ಚೆ ಅದು ಬಂದಾಗ ಪ್ರಸ್ತಾವನೆ ಇದ್ರೂ ಚರ್ಚೆ ಮಾಡ್ತಿರೋದು. ಅವರಿಗೆ ಭಾರತ ರತ್ನ ಕೊಡಬೇಕು ಅಂತೇಳಿ ಇವತ್ತು ಸಹ ಕೊಡಬೇಕು ಅಂತೇಳಿ, ಯಾಕಂದರೆ ತುಮಕೂರು ಮಹಾಸ್ವಾಮಿಗಳು ಅಂಥ ಒಂದು ಕೊಡುಗೆ ಬಹುಶಃ ಯಾವ ಸಂಸ್ಥೆಯೂ ಕೂಡ ಕೊಟ್ಟಿರಲಿಕ್ಕಿಲ್ಲ. ಲಕ್ಷಾಂತರ ಮಕ್ಕಳಿಗೆ ದಾರಿದೀಪವಾಗಿದ್ದಾರೆ ಇವತ್ತು ಸಹ. ಅವರ ಭವಿಷ್ಯವನ್ನು ರೂಪಿಸಿದಂಥದ್ದು ಮಠ ಅದು. ಹೌದು, ಅದನ್ನು ಕೂಡ ಆ ಪ್ರಸ್ತಾವನೆ ಇವತ್ತು ಕೂಡ ಜೀವಂತ ಆಗಿದೆ. ಇವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣನ ನಾಡಪ್ರಭು ಕೆಂಪೇಗೌಡರ ಹೆಸರಿನಲ್ಲಿ ಇದು ಮಾಡಿದ್ದೀವಿ. ಈಗಾಗಲೇ ಅಣ್ಣ ಬಸವಣ್ಣವ್ರನ್ನ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದೀವಿ. ಮೆಟ್ರೋಗೆ ಅವ್ರ ಹೆಸರನ್ನು ನೋಡುವಂಥದ್ದು ಸೂಕ್ತ ಅಂತೇಳಿ ಇವತ್ತೂ ಕೂಡ ನಾನು ಪ್ರತಿಪಾದನೆ ಮಾಡ್ತಾಯಿದ್ದೀವಿ. ಅದಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಸಹಭಾಗಿತ್ವ ಇರೋದ್ರಿಂದ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಹೌದು, ನಾವು ಎಲ್ಲ ಮೀಟಿಂಗನ್ನು ಮಾಡಿದ್ದೀವಿ. ಒಂದು ರೌಂಡ್ ಎಲ್ಲ ಸ್ವಾಮೀಜಿಯವ್ರ ಜೊತೆಗೆ ಮಠಗಳ ಮತ್ತು ವಿಶೇಷವಾಗಿ ಉಪಪಂಗಡಗಳ ಏನು ಸ್ವಾಮೀಜಿಗಳಿದ್ದಾರೆ ಅವರೆಲ್ಲರ ಜೊತೆ ಚರ್ಚೆ ಮಾಡಿ ಇನ್ನೊಂದು 8 ದಿವಸದಲ್ಲಿ ನಮ್ಮ ಸಭೆ ಸೇರಿ ನಾವು 12 ಜನ ಸಭೆ ಸೇರಿ ನಿರ್ಣಯ ಕಳ್ಕೊಳ್ಳುವಂಥದ್ದು. ಒಂದು ಅದರಲ್ಲಿ ಧರ್ಮದ ಕಾಲಮ್ನಲ್ಲಿ ಇವತ್ತು ಸಹ ಏನು ಬರೆಸಬೇಕು. ಯಾಕಂದರೆ ಈಗ ಲಿಂಗಾಯತ ಧರ್ಮದ ಮಾನ್ಯತೆಯನ್ನು ಹಿಂದೆ ವೀರಶೈವ ಮಹಾಸಭಾ ಒಂದು ವೀರಶೈವ ಲಿಂಗಾಯತ ಅಂತೇಳಿ ಸ್ವತಂತ್ರ ಧರ್ಮ ಅಂತ ಮಾನ್ಯತೆಯನ್ನು ಕೇಳಿದರು. ತದನಂತರ ಒಂದು ಸಲ ಲಿಂಗಾಯತ ಧರ್ಮದ ಸ್ವತಂತ್ರ ಮಾನ್ಯತೆಯನ್ನು ಕೇಳಿದ್ದೀವಿ. ಅದು ಕೇಂದ್ರ ಸರ್ಕಾರದ ಹಂತದಲ್ಲಿ ತುಂಬಿಸಿರೋದ್ರಿಂದ ಈಗ ಪ್ರಸ್ತುತವಾಗಿ ಸಹ ಹಿಂದೂ ಧರ್ಮದ ಒಂದು ಭಾಗ ಆಗಿರೋದ್ರಿಂದ ಬಸವಣ್ಣವರು ಹಿಂದೂ ಧರ್ಮದಲ್ಲೇ ಹುಟ್ಟಿ ಇವತ್ತು ಸಹ ಒಬ್ಬ ಶ್ರೇಷ್ಠ ಶೈವನಾಗಿ ಇವತ್ತು ಸಹ ಬ್ರಾಹ್ಮಣರಾಗಿರೋದ್ರೂ ಸಹ ಇದನ್ನು ಆ ಧರ್ಮದಲ್ಲಿರುವಂಥ ಕೆಲವೊಂದು ಶೋಷಣೆಗಳನ್ನು ಇವತ್ತು ಸಹ ಅಸಮಾನತೆ ಏನಿತ್ತು, ಮೂಢನಂಬಿಕೆಗಳು, ಅನಿಷ್ಟ ಪದ್ಧತಿಗಳನ್ನ ಇದು ಮಾಡಿಸಿ ವಾಸ್ ಅ ರಿಫಾರ್ಮರ್ ಆಫ್ ಹಿಂದೂ ರಿಲಿಜನ್. ಅದನ್ನು ಮತ್ತಷ್ಟು ಇದು ಮಾಡಿದಂಥವ್ರು. ಹೀಗಾಗಿ ಧರ್ಮದ ಕಾಲಮ್ನಲ್ಲಿ ಏನು ಬರೆಸಬೇಕು ಅಂತೆಲ್ಲ ಶ್ರೀಗಳ ಒಂದು ಅಭಿಪ್ರಾಯ ಪಡ್ಕೊಂಡು ಮತ್ತಿನ್ನು ಜಾತಿ ಹೆಸರಿನಲ್ಲಂತೂ ಏನು ಭಿನ್ನಾಭಿಪ್ರಾಯ ಬರೋದು. ಇವತ್ತು ಲಿಂಗಾಯತ ಅಂತ ಇವತ್ತು ಬಹುತೇಕ ಜನ ಬರೆಸ್ತಾರೆ, ಕೆಲವರು ವೀರಶೈವ ಅಂತ ಬರೆಸ್ತಾರೆ ಮತ್ತು ಅವರು ಉಪಜಾತಿಗಳ ಕಲ್ಪನೆ ಉಪಜಾತಿಗಳು ಬರ್ತಾರೆ. ಆದರೆ ಕೆಲವೊಂದು ಸಂಕಷ್ಟಗಳಿದ್ದಾವೆ ನಮ್ಮ ಮಧ್ಯೆ. ಯಾಕಂದರೆ ಕೆಲವೊಂದು ಜಾತಿಗಳು ಇವತ್ತು ಸಹ ಅವು ಮೀಸಲಾತಿಯನ್ನು ಪಡ್ಕೋತಾ ಇದ್ದಾವೆ 2Aದಲ್ಲಿ 3Aದಲ್ಲಿ. ಅವರು ಒಂದು ವೇಳೆ ಏನು ಬರೆಸಬೇಕು ಅನ್ನೋದು ನಮ್ಮ ಜಿಜ್ಞಾಸೆ ಇವತ್ತು ದಿವಸ ನಮ್ಮ ಮುಂದಿದೆ. ಅದಕ್ಕೆ ಸೂಕ್ತವಾದಂಥ ಪರಿಹಾರನ ಕಂಡುಕೊಳ್ಳುವಂಥದ್ದು. ಸುಭಾಷ್ ಆಡಿಯವರು ಕೂಡ ನಿವೃತ್ತ ನ್ಯಾಯಾಧೀಶರಾಗಿ ಸಹ ಭಾಗವಹಿಸಿದರು. ಅವರು ಒಂದು ಪ್ರಕರಣದಲ್ಲಿ ಇವತ್ತು ಸಹ ಸುಪ್ರೀಂ ಕೋರ್ಟ್ ನಿರ್ಣಯ ಮಾಡಿದೆ ಅಂತೇಳಿ ಅದು ಎಕ್ಸಿಕ್ಯೂಟಿವ್ ಆರ್ಡರ್ ಆಗಬೇಕು. ಬೇರೆ ಒಂದು ಕೇಸ್ನಲ್ಲಿ ಆಗಿದ್ದರೆ ಅದನ್ನು ನಾವು ಎಕ್ಸಿಕ್ಯೂಟಿವ್ ಆರ್ಡರ್ ಎಲ್ಲದಕ್ಕೂ ಅನ್ವಯ ಆಗುವಂಥ ಅನೇಕ ಚಾಲೆಂಜಸ್ ಇದ್ದಾವೆ. 8 ದಿವಸದಲ್ಲಿ ಅದು ನಿರ್ಣಯ ಮಾಡ್ತೇವೆ. ಯಾವುದು ನೋಡಿ, ಜಾತಿ ಗಣತಿಗೆ ನೋಡಿ ಅದು ನಿರ್ಣಯ ಮಾಡಬೇಕಾಗ್ತದೆ. ಯಾರನ್ನ ಬಳಸ್ಕೋಬೇಕು, ಏನು ಬಳಸ್ಕೋಬೇಕು ಅಂಥೇಳಿ. ತದನಂತರ ಕೇಂದ್ರದಿಂದ ಸೆನ್ಸಸ್ ಆಗ್ತದೆ. ಈಗ ಕೇಂದ್ರದಿಂದ ಸೆನ್ಸಸ್ ಆಗ್ತದೆ. ಅದು ನಮ್ಮ ರಾಜ್ಯದಿಂದ ಏನು ಸೆನ್ಸಸ್ ಆಗ್ತದೆ, ನಾವೇನು ಇದನ್ನು ಸಮೀಕ್ಷೆಯನ್ನು ಮಾಡ್ತಾಯಿದ್ದೀವಿ. ಅದು ಆರ್ಥಿಕ ಮತ್ತು ಶೈಕ್ಷಣಿಕ ಇದನ್ನು ಒಳ್ಕೊಂಡಿರ್ತದೆ. ಎಜುಕೇಷ್ನಲ್ ಮತ್ತು ಸೋಷಿಯಲ್ ಇದನ್ನು ಒಳಗೊಂಡಿರ್ತದೆ. ಕೇಂದ್ರ ಸರ್ಕಾರದ ಜಾತಿ ಗಣತಿಯಲ್ಲಿ ಕೇವಲ ಸಂಖ್ಯೆಯನ್ನು ಅಷ್ಟೇ ಗುರುತು ಮಾಡ್ತಾರೆ. ಜಾತಿಯನ್ನು ಹೇಳ್ತಾರೆ, ಸಂಖ್ಯೆಯನ್ನು ಹೇಳ್ತಾರೆ, ಅವರ ಸ್ಥಿತಿಗತಿಗಳ ಬಗ್ಗೆ ಅಂತ ಹೇಳಿದಾರೆ. ಇವೆಲ್ಲವೂ ನಮ್ಮ ಮುಂದೆ ಇದ್ದಾವೆ. ನೋಡಿ, ಒಂದು ಹೇಳ್ತೀನಿ ಕೇಳಿ, ಯಾರೇ ಆಗಿದ್ದರೂ ಕೂಡ ಇಂಥ ಒಂದು ಆರೋಪಗಳು ಬಂದಾಗ ಅದು ಸತ್ಯಾಸತ್ಯತೆ ಅಂತ ತಿಳ್ಕೊಳ್ಳಿಕ್ಕೆ ನಾವು SIT ಮಾಡಲೇಬೇಕಾಗ್ತದೆ. SITಯನ್ನು BJPಯವರು ಸ್ವಾಗತ ಮಾಡಿದ್ದಾರೆ. ಮತ್ತು ಇದು ಒಂದು ರೀತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ನಮ್ಮೆಲ್ಲರಿಗೂ ಕೂಡ ನಾವು ಅದನ್ನು ಭಾಳ ಇದನ್ನು ನಡ್ಕೊಳ್ಳುವಂಥದ್ದು. ವಿಶೇಷವಾಗಿ ಅದು ಮಂಜುನಾಥ್ ಅಂದರೆ ಶಿವ, ಅಲ್ಲಿ ಒಬ್ಬ
ಧರ್ಮಾಧಿಕಾರಿಗಳು ಇವತ್ತು ನಮ್ಮ ವೀರೇಂದ್ರ ಹೆಗಡೆ ಅವರು ಜೈನ ಒಂದು ಧರ್ಮದವರು ಇದ್ದರೂ ಕೂಡ ಅತ್ಯಂತ ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಆ ಒಂದು ಕ್ಷೇತ್ರವನ್ನು ಇವತ್ತು ಸಹ ಅಭಿವೃದ್ಧಿಪಡಿಸಿದ್ದಾರೆ. ಇವತ್ತು ಮಂಜುನಾಥೇಶ್ವರ ಇವತ್ತು ಜಗತ್ ಪ್ರಸಿದ್ಧ ಆಗಲಿಕ್ಕೆ ಇವತ್ತು ಸಹ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು ಕೂಡ ಅವರು ಕುಟುಂಬಕ್ಕೂ ಕೂಡ ಕಾರಣ. ಇವತ್ತು ಅಲ್ಲಿ ಅಪಾದನೆ ಬಂದಿದ್ದಾವೆ ಅವು ಸತ್ಯ ಸುಳ್ಳು ಅನ್ನೋದು ಕೂಡ ಒಮ್ಮೆ ಇದು ಆದಮೇಲೆ ಇವತ್ತು ಮತ್ತಷ್ಟು ಇವತ್ತು ಸಹ ಅಲ್ಲಿ ಆ ಧರ್ಮಸ್ಥಳದ ಮೇಲೆ ಜನರ ವಿಶ್ವಾಸ ನಂಬಿಕೆ ಜಾಸ್ತಿ ಆಗ್ತದೆ. ಹೀಗಾಗಿ ಈ ರೀತಿ ದೂಷಣೆ ಮಾಡೋರು ನಮ್ಮ ಜಾಗದಲ್ಲಿ ಇವತ್ತು ಬಿ ಜೆ ಪಿ ಇರಿದ್ರು ಕೂಡ ಅವರು ಕೂಡ SIT ನೇಮಕ ಮಾಡ್ಕೊಬೇಕಾಗ್ತದೆ. ಯಾರೇ ಇದ್ರೂ SIT ನೇಮಕ ಮಾಡಬೇಕಾಗಿತ್ತು. ಅದು ಸತ್ಯ ಸುಳ್ಳು ಅದರ ಅರ್ಥ ಅವರು ತಪ್ಪಿಸ್ತಾರಂತ ನಾವು ಯಾವತ್ತೂ ಕೂಡ ಇದು ಮಾಡಿಸಿಲ್ಲ. ಹೀಗಾಗಿ ಅದರಲ್ಲಿ ಕಾಂಗ್ರೆಸ್ಸು BJP ಅಂತಲ್ಲ, ಇವತ್ತು ಧರ್ಮಸ್ಥಳದ ಬಗ್ಗೆ ಎಲ್ಲರಿಗೂ ಕೂಡ ಕಾಂಗ್ರೆಸ್ ಇರಲಿ BJP ಇರಲಿ ಪ್ರತಿಯೊಬ್ಬರಿಗೂ ಕೂಡ ಸಾಮಾನ್ಯ ಜನರು ಹಿಡ್ಕೊಂಡು ಎಲ್ಲರಿಗೂ ಕೂಡ ಅಲ್ಲಿ ಆ ಕ್ಷೇತ್ರದ ಮೇಲೆ ನಂಬಿಕೆ ಇದೆ. ಯಾಕಂದರೆ ಇಲ್ಲಿ ಥರ ನಂಬಿಕೆ ಇದೆ ಅಂದರೆ ಏನಾದರೂ ಯಾರು ಸುಳ್ಳು ಹೇಳಿದರೆ ಅಲ್ಲಿ ಹೋಗಿ ಪ್ರಮಾಣ ಮಾಡಬೇಕು ನೀವು ಅಂತ ಹೇಳ್ತೀವಿ ನಾವು. ಅಷ್ಟೊಂದು ನಂಬಿಕೆನ ಇವತ್ತು ಧರ್ಮಸ್ಥಳ ಕ್ಷೇತ್ರ ಮೇಲಿದೆ. ಹೀಗಾಗಿ ಇದರಲ್ಲಿ ಪಕ್ಷ ಗಿಕ್ಷ ಸಂಬಂಧ ಇಲ್ಲ. ಕಾನೂನಾತ್ಮಕವಾಗಿ ಯಾವಾಗಲೂ ಇಂಥ ಒಂದು ಗಂಭೀರವಾದಂಥ ಆರೋಪ ಅಂತ ಹೇಳ್ತೇವೆ, ಆರೋಪಗಳು ಬಂದಾಗ ಸ್ವಾಭಾವಿಕವಾಗಿ ನಾವು ಅದನ್ನು ತನಿಖೆಯನ್ನು ಮಾಡಬೇಕಾಗ್ತದೆ. ಮತ್ತು ಸೂಕ್ತವಾಗಿರುವಂಥದ್ದು SITನೇ. ಮತ್ತು SITನ BJP ನೋಡಿದ್ರು ಕೂಡ ಸ್ವಾಗತ ಮಾಡಿಲ್ಲ. ಯಾವಾಗ ಅಲ್ಲ ಅದು ಹೌದಲ್ಲ, ತನಿಖೆ ಆಗಲೇಬೇಕಲ್ಲ. ಅವ್ನು ತೋರಿಸಿದಾನೆ ಇಷ್ಟೆಲ್ಲ ಕಡೆ ಎಂಥ ತಿಂಗಳಿದೆ ಅಂತೇಳಿ, ಅದು ಸುಳ್ಳಾಗಬೇಕಲ್ಲ. ಹಿನ್ನೆಲೆ ಚೆಕ್ ಮಾಡಬೇಕಂದ್ರೆ ಇವತ್ತು ಯಾರ್ಯಾರು ತನಿಖೆ ಆದಾಗ ಇಂಥದ್ದು ಹಿಡಿದಾಗ ಸ್ವಾಭಾವಿಕವಾಗಿ ಇವತ್ತು ಅವನ ವಾದ ಏನಿತ್ತು ಇಂತಿತ್ತಲ್ಲ ನಾನು ಮಾಡಿದ್ದೀನಿ ಅದು ಸುಳ್ಳಾಗಿದೆ. ಈಗ ಅವನು ಅರೆಸ್ಟ್ ಮಾಡಿದ್ದಾರೆ. ಅದು ಮಾಡಲಾರ್ದೆ ನೀವು ಸುಳ್ಳು ಅಂತ ಹೆಂಗೆ ಹೇಳಕ್ಕೆ ಬರ್ತದೆ? ನೋಡಿ, ಇದು ಭಾಳ ಸೂಕ್ಷ್ಮವಾದಂಥ ವಿಚಾರ. ಯಾವುದೇ ಸರ್ಕಾರ ನಮ್ಮ ಜಾಗದಲ್ಲಿ BJP ಅವರು ಇದ್ರೂ ಕೂಡ SIT ಮಾಡಬೇಕಾಗ್ತದೆ. ಮಾಡಿ ಇವತ್ತು ಸಹ ಅವನು ಹೇಳಿದಂಥದ್ದು ಏನಿದೆ ಅವೆಲ್ಲನೂ ಕೂಡ ನಾವು ತನಿಖೆ ಮಾಡಬೇಕಾಗ್ತದೆ. ಇವತ್ತು ನಿಮ್ಮ ಮೇಲೆ ಯಾರೋ ಒಬ್ಬರು ಆರೋಪ ಮಾಡಿದ್ರೆ ಇಂತಲ್ಲಿ ಉಳಿದಾನೆ ಇವರು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅದನ್ನು ಮಾಡಲೇಬೇಕಲ್ಲ. ಸೊ ಇದರಾಗಿ ರಾಜಕೀಯ ಮಾಡುವಂಥ ಪ್ರಶ್ನೆ ಇಲ್ಲ. ಇದರಿಂದ ಮತ್ತಷ್ಟು ಸುಕ್ಷೇತ್ರ ಧರ್ಮಸ್ಥಳದ ಮೇಲೆ ಏನು ಇವತ್ತು ಆರೋಪವನ್ನು ಹೊರಿಸುವಂಥ ಕೆಲಸವನ್ನು ಮಾಡ್ತಾಯಿದ್ರು ಮತ್ತಷ್ಟು ಪ್ರಬಲವಾಗಿ ಇವತ್ತು ಸಹ ಅದು ಹೊರಗೆ ಬಂದಿದೆ ಇವತ್ತು ಸಹ. ಹೀಗಾಗಿ ಜನರ ವಿಶ್ವಾಸ ಇನ್ನೂ ಜಾಸ್ತಿ ಆಗ್ತದೆ, ಇದರ ಮೇಲೆ ನಂಬಿಕೆ ವಿಶ್ವಾಸ ಜಾಸ್ತಿ ಆಗ್ತದೆ. ಇದ್ರದ್ದು ಎರಡು ಮಾತಿಲ್ಲ. BJP ಅವರು SIT ಅನ್ನು ಸ್ವಾಗತ ಮಾಡಿದರು. ಅವಾಗ ಹೇಳಬೇಕಾಗಿತ್ತು SIT ಬೇಡ ಅಂತೇಳಿ. ರಾಜಕೀಯ ಮಾಡಬೇಕಂತಾರೆ. ಅದು ಎಲ್ಲಿವರೆಗೆ ಸುಮ್ಮನೆ ಇದ್ದಾರೆ ಅವರು 10ನೇ ಪಾಯಿಂಟ್ ತನ ಅದು ಎಲ್ಲೂ ಸಿಕ್ಕಲಿಲ್ಲ ಅನ್ನೋ ಥರ ಸುಮ್ಮನೆ ಇದ್ದಾರೆ. ಆಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ. ಇದು ಎಲ್ಲರಿಗೂ ಬರ್ತದೆ. ಇದು ಈ ಕ್ಷೇತ್ರದ ರಾಜಕಾರಣ ಮಾಡುವಂಥದ್ದಲ್ಲ. SITಗೆ ಸ್ವಾಗತ ಮಾಡಿದಿರಿ, 10ನೇ ಕುಡಿಯನ್ನ ಅಗಿಯುವವರೆಗೂ ಸುಮ್ಮಿದ್ದೀರಿ. ಈಗಲ್ಲ ಏನೂ ಸಿಕ್ಕಿಲ್ಲ ಅಂದಮೇಲೆ ಅದನ್ನು ರಾಜಕೀಯ ಮಾಡೋಕ್ಕೆ ಹೋಗ್ತಾ ಇದ್ದೀರಿ. ಇದು ಸರಿಯಾದದ್ದಲ್ಲ. ಇದರಲ್ಲಿ ರಾಜಕೀಯ ಮಾಡುವಂಥ ಒಂದು ಕ್ಷುಲ್ಲಕ ರಾಜಕಾರಣ BJP ಅವರು ಮಾಡಬಾರ್ದು. ಸರ್, ಪ್ರಿಯಾಂಕ್ ಖರ್ಗೆ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಸರ್. ಮೊನ್ನೆ DCM ಅವರು RSS ಪ್ರಾರ್ಥನೆ ಹೇಳಿದ ಮೇಲೆ RSS ಗಾಳಿಯೂ ತಾಕದಂತೆ ನಾವು ಪ್ರತಿಜ್ಞೆ ವಹಿಸಬೇಕು ಅಂತ ಹೇಳಿದ್ದಾರೆ. DCM RSS ಗೀತೆ ಹೇಳಿದ್ದಾರೆ ಸರ್. ಅದೇ ಬೆನ್ನಲ್ಲೇ ಪ್ರಿಯಾಂಕಾ ಖರ್ಗೆ ಅವರು ಆ ಗಾಳಿ ಕೂಡ ಯಾರಿಗೂ ಟೆಚ್ಚಾಗಬಾರ್ದು, ಸೋಕಬಾರ್ದು. ನೋಡಿ, DCM ಅವರು ತಮ್ಗೆ ಗೊತ್ತಿದೆ, ಅವರು ಸಂಸ್ಕೃತ ಒಂದು ಪಂಡಿತರು. ಅವರೆಲ್ಲ ಸಂಸ್ಕೃತವನ್ನು ಯಾವ ರೀತಿ ಅರ್ಥಿಸ್ಕೊಂಡಿದ್ದೀವಿ ನಿಮ್ಗೆ ಗೊತ್ತಿದೆ. ಸಭಾಸದ ಅವತ್ತು ಭಗವದ್ಗೀತೆಯನ್ನು ಅವ್ರು ಕೋಟ್ ಮಾಡ್ತಾರೆ, ಮತ್ತೊಂದನ್ನು ಕೋಟ್ ಮಾಡ್ತಾರೆ. ಈಗ ಸ್ವಾಭಾವಿಕವಾಗಿ RSS ನಿಮ್ದೆಲ್ಲನೂ ಕೂಡ ನಮ್ಗೆ ಗೊತ್ತಿದೆ ಅಂತಲೂ ಮಾತನ್ನು ಹೇಳಿದ್ದಾರೆ. ಇದರರ್ಥ ಅವರು RSS ಪರವಾಗಿ ಆಗಲಿ ಅಥವಾ BJP ಪರವಾಗಿ ಅವರು ಹೇಳಿದ್ದಾರೆ, ಅದನ್ನು ಕೂಡ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಐ ಆಮ್ ಅ ಬಾರ್ನ್ ಕಾಂಗ್ರೆಸ್ ಮ್ಯಾನ್ ಅಂತ ಹೇಳಿ, ನನ್ನ ಜೀವ ನನ್ನ ಉಸಿರು ಮತ್ತೊಂದು ಸಹ ಕಾಂಗ್ರೆಸ್ ಅಂತ ಹೇಳಿ. ಸೋನಿಯಾ ಗಾಂಧಿಯವರು ಮತ್ತು ರಾಜೀವ್ ಗಾಂಧಿಯವರು ನನಗೆ ತಾಯಿ ತಂದೆ ಸಮಾನ ಅಂತ ಹೇಳಿದ್ದಾರೆ. ಹೀಗಾಗಿ ಅದರ ಅರ್ಥ ಬೇರೆ ಅರ್ಥ ಮಾಡ್ಕೊಳ್ಳೋಂಥದ್ದು ಮೋದಿ ಜೊತೆ ಏನು ತಪ್ಪಿದೆ? ಈಗ ಒಬ್ಬ ಸಚಿವನಾಗಿ ಸಹ ನಾವು ಹೋಗಿ ಮೋದಿಯವ್ರ ಟೈಮ್ ಕೇಳ್ತೀವಿ. ಈಗ ಮೊನ್ನೆ ಡಿಫೆನ್ಸ್ ಮಿನಿಸ್ಟರ್ ಡಿಫೆನ್ಸ್ ಕಾರಿಡಾರ್ಗೆ ನಮ್ಗೆ ರಾಜನಾಥ್ ಸಿಂಗ್ ಅವರು ಹೇಳಿದ್ರು ಮೋದಿಯವ್ರಿಗೆ ಹೋಗಿ ಭೇಟಿ ಆಗಲಿ ಚೀಫ್ ಮಿನಿಸ್ಟರ್. ಅದರ ಅರ್ಥ ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮೋದಿಯವರಿಗೆ ಒಂದು ಪ್ರಸ್ತಾವನೆ ಸಲ್ಲಿಸುವುದು ತಪ್ಪನ್ನ? ಸರ್, ಒಂದ್ ಕಡೆ ವಿರೋಧ ಮಾಡ್ತಿರುವಾಗ ಇನ್ನೊಂದ್ ಕಡೆ ಒಬ್ಬವಾಗಿ ಆ ಸೈಡ್ ಭೇಟಿ ಆಗೋದು ಕಾಂಗ್ರೆಸ್ನಲ್ಲೇ ಏನು ಭಿನ್ನ ರಾಗ ಹಾಗೆ ಅಂಥದ್ದು ಯಾವುದೂ ಕೂಡ ಇಲ್ಲ. ಭೇಟಿಯಾಗಿದೆ ನನ್ನ ರಾಜಕೀಯ ಸಲುವಾಗಿ ಭೇಟಿಯಾಗಿದ್ದೀವ. ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯದ ಪ್ರಸ್ತಾವನೆ ಅವರು ದೇಶದ ಪ್ರಧಾನಮಂತ್ರಿ ಅಥವಾ ದೇಶದ ಕೇಂದ್ರ ಸಚಿವರುಗಳು ಅವ್ರಿಗೆ ನಮ್ಗೆ ಹಾಕಿದೆ. ಅವರೇನು BJPಯ ಪ್ರಧಾನಮಂತ್ರಿಗಳ ರಾಷ್ಟ್ರದ ಪ್ರಧಾನಮಂತ್ರಿಗಳವರು. ಹೀಗಾಗಿ ನಮ್ಮ ಬೇಡಿಕೆಗಳೇನಿದ್ದಾವೆ ಅದನ್ನು ಉಪಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ, ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ, ನಾನು ಕೂಡ ಭೇಟಿ ಆಗ್ತೀನಿ. ಅದರಲ್ಲಿ ತಪ್ಪಿದೆ.
ಸರ್ ವೀರೇಂದ್ರ ಪಪ್ಪಿ ಅವರು ಬಂಧನ ಆಗಿದೆ ಸರ್, ಇಡೀ ಬಂಧನ. ಕಾನೂನು ತನ್ನ ಕ್ರಮ ಕೈಗೊಳ್ಳುತ್ತದೆ. ಯಾರೇ ತಪ್ಪಿಸ್ತಿದ್ರು ಕೂಡ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತದೆ. ಅದೇ ರೀತಿ ವೀರೇಂದ್ರ ಪಪ್ಪಿ ಅವ್ರ ಮೇಲೆ ಏನು ಆಪಾದನೆಗಳಿರುತ್ತವೆ ಅದಕ್ಕೆ ಕಾನೂನು ತನ್ನ ಕ್ರಮವನ್ನು ಕೈಗೊಳ್ಳುತ್ತದೆ.